ವಿತೌಟ್ ಪ್ರಿಸ್ಕ್ರಿಪ್ಷನ್ ಆಗಿ ಬರೀ ವಾಟ್ಸಪ್ ಮಾಡಿದ್ರೆ ಅವರೆಲ್ಲ ಮೆಡಿಸಿನ್ ಕಳಿಸ್ತಾರ. ನಾವು ವಿತ್ ಲೈಸೆನ್ಸ್ ಹೋಲ್ಡರ್ಸ್ ಇದ್ದವರು ಪ್ರಿಸ್ಕ್ರಿಪ್ಷನ್ ಇದ್ರೆ ಔಷಧ ಕೊಡ್ತೀವಿ, ಇಲ್ಲ ಇಲ್ಲ. ನಮ್ಗೆ ಅದೇ ಲೈಸೆನ್ಸ್ ತಗೋಬೇಕು, ಎಲ್ಲ ತಗೋಬೇಕು. ನಮಗೆ ಕಾನೂನಲ್ಲಿ ಎಲ್ಲ ಚೌಕಟ್ಟುಗಳು ಇದಾವೆ. ಬಟ್ ಆನ್ಲೈನ್ನವ್ರಿಗೆ ಯಾವ ಚೌಕಟ್ಟು ಇಲ್ಲ, ಯಾವ ಇನ್ಸ್ಪೆಕ್ಷನ್ ಇಲ್ಲ, ಯಾವ ಶೆಡ್ಯೂಲ್ ಅನ್ನು H1 ರಿಜಿಸ್ಟರ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ ಅವರಿಗೆ. ನಮ್ಗೆ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳು ಮಾಡ್ಬೇಕಂತ ಸರ್ಕಾರ ನಿರ್ಬಂಧ ಏರೈತೆ. ಈಗ ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಆನ್ಲೈನ್ನ ಬ್ಯಾನ್ ಮಾಡ್ರಿ, ಡಿಸ್ಕೌಂಟ್ಗಳನ್ನ ಕಮ್ಮಿ ಮಾಡಿ ಲೋಕಲ್ ಬಿಸ್ನೆಸ್ ನಾವು ಹಗಲು ರಾತ್ರಿ ನಾವು ಕೆಮಿಸ್ಟ್ ಪಬ್ಲಿಕ್ ಸಲುವಾಗಿ ಸೇವೆ ಕೊಡ್ತಿದ್ದವನ್ನ ಸಪೋರ್ಟ್ ಮಾಡಿ ಅಂತ ನಾವು ಈ ಸ್ಟ್ರೈಕ್ ಅನ್ನ ಸಪೋರ್ಟ್ ಮಾಡ್ರಿ ಅಂತ ನಾವು ಈ ಸ್ಟ್ರೈಕ್ ಅನ್ನ ಮಾಡಿದ್ದೀವಿ. ನಮ್ದು ಡ್ರಗ್ಸ್ ಆಗೋದ್ರಿಂದ ನಾರ್ಕೋಟಿಕ್, ನಿದ್ದೆ ಗುಳಿಗೆ, ಸ್ಪೂರಿಯಸ್ ಡ್ರಗ್ಸ್, ಸೆಕೆಂಡ್ಸ್ ಕೂಡ ಬರ್ತಾವ. ಪಬ್ಲಿಕ್ಕಿಗೆ ಅವು ಸೈಡ್ ಎಫೆಕ್ಟ್ ಕೊಡ್ತಾವ ಅಂತ ಹೇಳಿ, ಹ್ಯಾಬಿಟ್ ಫಾರ್ಮಿಂಗ್ ಆಗ್ತಾವ ಅಂತ ಹೇಳಿ ನಾವು ಇದನ್ನ ತಡೆಗಟ್ಟಬೇಕಂತೇಳಿ ಮೊನ್ನೆ ಇದ್ರ ಬಗ್ಗೆ SP ಮೇಡಮ್, DC ಮೇಡಮ್ ಎಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾರ. ಅದಕ್ಕಾಗಿ ನಾವು ಇದನ್ನ ಸಪೋರ್ಟ್ ಇದಕ್ಕೆ ವಿರೋಧ ಮಾಡಿ ಆನ್ಲೈನ್ ಬ್ಯಾನ್ ಮಾಡ್ಬೇಕಂತ ಆರೋಗ್ಯ ವಿಚಾರ, ಪಬ್ಲಿಕ್ ಆರೋಗ್ಯ ವಿಚಾರದಲ್ಲಿ ನಾವು ಇದನ್ನ ಮಾಡಕತ್ತಿದ್ವಿ. ಇಲ್ಲ, ಕ್ಲೋಸ್ ಇದಾವೆ ಸರ್, ಇವತ್ತೆಲ್ಲ ಕ್ಲೋಸ್. ಅದಕ್ಕಾಗಿ ಅವ್ರ ಕ್ರಮ ತಗಂತೀವಿ ಅಂತ ಹೇಳಿದ್ರು. ಇನ್ನವರಿಗೆ ಯಾವ ಆಗಿಲ್ಲ. ಇನ್ನವರಿಗೆ ನಮ್ಮ ಡಿಪಾರ್ಟ್ಮೆಂಟು ಇನ್ನವರಿಗೆ ಏನು ಮಾಡಿಲ್ಲ. ಅದನ್ನ ಅವರೇ ಆರ್ಡರ್ ಹಾಕಿ ಅವರೇ ತರಿಸಿ ಅವ್ರ ಆಕ್ಷನ್ ತಗೋಬಹುದು. ಇನ್ನವರಿಗೆ ಅವ್ರು ತಗೊಂಡಿಲ್ಲ. ಅದಕ್ಕೆ ಇನ್ ಮುಂದೆ ತಗೊಳ್ರಿ ಅಂತ ಹೇಳಿ ನಾವು ಇದನ್ನ ಸ್ಟ್ರೈಕ್ ಮಾಡ್ತಿದ್ವಿ. ಮುಂದೆ ಮತ್ತೆ ಸ್ಟ್ರೈಕ್ ಮಾಡಕ್ ಹೋಗ್ತೀವಿ. ನಾವು ಬಾಯ್ಕಾಟ್ ಮಾಡ್ತೀವಿ. ಮುಂದೆ ಸಿರಾಜ್ ಅಹಮದ್ ಅಂತ.